ಹಾಯ್ ಫ್ರೆಂಡ್ಸ್, ರುಚಿಗೆರಿಸು. ನಾನು ಇವತ್ತು ಮಾಲ್ಪೋವ ಮಾಡ್ತಾಯಿದ್ದೀನಿ. 1/4 ಕಪ್ಪು ಮೈದಾ ತೊಗೊಂಡಿದ್ದೀನಿ. ಇದೊಂದು 1/4 ಕಪ್ಪು ಗೋಧಿ ಹಸಿಟ್ಟು ತೊಗೊಂಡಿದ್ದೀನಿ. ಸ್ವಲ್ಪ ಸಕ್ಕರೆ, ಒಂದು ಸ್ಪೂನ್ ಸಕ್ಕರೆ, ಸೋಂಪು ಒಂದು 1/4 ಟೀ ಸ್ಪೂನು, ಏಲಕ್ಕಿ 2 ಹಾಕಿ ಮಿಕ್ಸಿಯಲ್ಲಿ ರುಬ್ಕೊಂಬಂದಿದ್ದೀನಿ ನೈಸಾಗಿ. ಇಷ್ಟೇ ಹಾಕ್ಬೇಕು. ದೇವ್ರಿಗೆ ಇದು ತುಂಬ ಇಷ್ಟವಾದದ್ದು, ಶ್ರೇಷ್ಠವಾದದ್ದು. ಹಾಲು ಹಾಕ್ತಾಯಿದ್ದೀನಿ, 1 ಗ್ಲಾಸ್ ಹಾಲು ಹಾಕಿ. ಜಾಸ್ತಿ ನೀರು ಬೇಡ, ಜಾಸ್ತಿ ಗಟ್ಟಿನೂ ಬೇಡ. ಇದು ಸ್ವಲ್ಪ ಹಾಲು ಹಾಕ್ತಾಯಿದ್ದೀನಿ. ನೋಡಿ, ಇಷ್ಟೇ ತಿಕ್ನೆಸ್ ಸಾಕು. ಸಕ್ಕರೆ ಪಾಕ ಮಾಡಬೇಕು. 1 ಗ್ಲಾಸ್ ಹಾಲು, ನೀರು ಸಾಕು. ಒಂದು ಅರ್ಧ ಕಪ್ಪು ಸಕ್ಕರೆ, ಜಾಸ್ತಿ ಬೇಡ. ಇಷ್ಟು ತೊಗೊಂಡಿದ್ದೀನಿ. 1 ಎಳೆ ಪಾಕ ಬಂದರೆ ಸಾಕು. ನೋಡಿ, ಈ ಥರ ಕೈಗೆ ಅಂಟಿದ್ರೆ ಸಾಕು. ಸ್ವಲ್ಪ ಅಂಟುತ್ತೆ. ಇನ್ನೊಂದು 5 ನಿಮಿಷ ಸಾಕು. ನೋಡಿ, ಎಣ್ಣೆ ಕಾದಿದೆ. ನೋಡಿ, ಈ ಥರ ಬಿಡಬೇಕು. ಇಷ್ಟೇ ಆಗಲ ಸಾಕು. ಒಂದು 5 ನಿಮಿಷ ಅಲ್ಲೇ ಬೇಯಕ್ಕೆ ಬಿಡಬೇಕು. ಆಮೇಲೆ ತಿರುಗಿಸ್ಬೇಕು. ನೋಡಿ, ಒಂದು ಸೈಡ್ ಬೆಂದಿದೆ, ಇನ್ನೊಂದು ಸೈಡ್ ತಿರುಗಿಸ್ತಾ ಇದ್ದೀನಿ. ನೋಡಿ, ರೆಡಿಯಾಗಿದೆ. ಇದನ್ನು ಸಕ್ಕರೆ ಪಾಕದಲ್ಲಿ ಹಾಕಬೇಕು. ಸಕ್ಕರೆ ಪಾಕದಲ್ಲಿ ಹಾಕ್ತಾಯಿದ್ದೀನಿ. 1-2 ನಿಮಿಷ. ಸಾಕಿಷ್ಟು. ನೋಡಿ, ರೆಡಿಯಾಗಿದೆ. ತುಂಬ ಸಾಫ್ಟಾಗಿ. ನೋಡಿ ಎಷ್ಟು ಚೆನ್ನಾಗಿದೆ. ದೇವರಿಗೆ ನೈವೇದ್ಯಕ್ಕೆ ತುಂಬ ಶ್ರೇಷ್ಠವಾದದ್ದು. ನೀವು ಈಸಿಯಾಗಿದೆ, ಮಾಡ್ಕೊಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.